ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಮೋಸ್ಟ್ ರಿಕ್ವೆಸ್ಟಿಂಗ್ ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ಏನಪ್ಪಾ ಅದು ಅಂದ್ರೆ ಹೋಮ್ ಟೂರ್. ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ ಹೋಮ್ ಟೂರ್ ಮಾಡಿ ಮಾಡಿ ಅಂತ. ಹೋಮ್ ಟೂರ್ ಮಾಡೋದಿಕ್ಕೆ ಆಗಿರ್ಲಿಲ್ಲ. ಮಾಡ್ಬೇಕು ಅಂತ ಅನ್ಕೊಂಡಾಗೆಲ್ಲ ಏನಾದ್ರೂ ಒಂದ್ ಆಗ್ತಾನೆ ಇತ್ತು. ಹಬ್ಬದ ವ್ಲಾಗ್ಗಳು ಇಲ್ಲ ಹೊರಗಡೆ ಹೋಗೋದು ಬರೀ ಆ ತರದೇ ಬರ್ತಿತ್ತು. ಸೊ ನನ್ಗೆ ಹೋಮ್ ಟೂರ್ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ. ಫೈನಲಿ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಹೋಮ್ ಟೂರ್ ಮಾಡಿ ಅಂತ. ನಾನು ಬೇಗ ಮಾಡೋದಿಕ್ ಆಗ್ಲೇ ಇಲ್ಲ. ಸೊ ಫೈನಲಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಇವಾಗ ಹೋಮ್ ಟೂರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ಚಾನೆಲ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ, ಇವಾಗ ಲೇಟ್ ಮಾಡೋದ್ ಬೇಡ, ಹೋಮ್ ಟೂರ್ ನ ತೋರಿಸ್ತೀನಿ. ಹೊರಗಡೆಯಿಂದನೇ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ನಾವು ಹೊರಗಡೆ ನಿಂತ್ಕೊಂಡು ಬ್ಲಾಗ್ ಎಲ್ಲ ಮಾಡಿದಾಗ ಈ ಪ್ಲೇಸ್ ತೋರಿಸಿರ್ಲಿಲ್ಲ ಹಾಗೆ ಅಂತ ಏನು ಅನ್ಕೋಬಾರ್ದಲ್ವಾ. ಸೊ ಹೊರಗಡೆಯಿಂದನೇ ಫುಲ್ ಮನೆ ತೋರಿಸ್ಬಿಡ್ತೀನಿ. ಓಕೆ, ಬನ್ನಿ ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದೇ ನಾವಿರುವಂಥ ಮನೆ. ಈ ಮನೆ ಬಂದು 3 ಫ್ಲೋರ್ ಇದೆ. ಒಟ್ಟು 6 ಮನೆಗಳಿದೆ ಇಲ್ಲಿ. ನಾವಿರೋದು ಗ್ರೌಂಡ್ ಫ್ಲೋರಲ್ಲಿ. ನನ್ನ ಮಗ ತುಂಬ ತುಂಟ ಅಂತೇಳಿ ನಾವು ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ. ಮೇಲೆಲ್ಲ ಬೇಡ ಅಂತ ಹೇಳಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ತೋರಿಸ್ತೀನಿ. ಹಾಗೆ ನಾನು ನಮ್ಮ ಊರಿನ ಮನೆಯೂ ಅಂದರೆ ನನ್ನ ತವರ ಮನೆ ಹೋಮ್ ಟೂರ್ನು ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ. ಆ ಮನೆ ಹೋಮ್ ಟೂರ್ನು ನಾನು ತುಂಬ ದಿನಗಳ ಹಿಂದೆನೇ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಕಾರ್ ಪಾರ್ಕ್ ಮಾಡೋಂಥ ಪ್ಲೇಸು. ನಮ್ಮ ಕಾರ್ನ ನಾವು ಇಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿದೆ. ಯಾಕಂದರೆ ಹೊರಗಡೆ ಎಲ್ಲ ನಿಲ್ಲಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಇದ್ದರೆ ನಮ್ಮ ಕಾರ್ಗೆಲ್ಲ ತುಂಬಾ ಸೇಫ್ಟಿ. ಹಾಗೆ ಇಲ್ಲಿ ಸಿಲಿಂಡ್ರೆಲ್ಲ ಹೊರಗಡೆನೇ ಇಟ್ಕೊಳ್ಬೋದು. ನನಗಂತೂ ಸಿಲಿಂಡ್ರನ್ನ ಕಿಚನಲ್ಲಿ ಇಟ್ಕೊಳ್ಳೋಕೆ ತುಂಬಾ ಭಯ ಆಗುತ್ತೆ. ಈ ಥರ ಔಟ್ಸೈಡ್ ಇಟ್ಕೊಂಡಿರೋದು ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತದೆ. ಹಾಗೆ ಇದು UPS. ಇಲ್ಲಿ UPS ಕೂಡ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಏರಿಯಾ ಕೂಡ ಚೆನ್ನಾಗಿದೆ. ಹಾಗೆ ನಮಗೆ ಒಪ್ಪಿಗೆ ಆಗೋವಂಥ ಮನೆಯೂ ನಮಗೆ ಸಿಕ್ತು. ಹಾಗೆ ನಾನು ಮನೆಯನ್ನು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಲೂ ಕೇಳಿದ್ದೆ ನಿಮ್ಮನ್ನು. ನೀವೇ ಹೇಳಿದ್ರಿ ಇದೇ ಮನೆಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ನಾವು ಅದೇ ಮನೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬನ್ನಿ ನಮ್ಮ ಮನೆ ಒಳಗಡೆ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ. ಹಾಗೆ ಇದೇ ನಮ್ಮ ಮನೆ ಗ್ರೌಂಡ್ ಫ್ಲೋರಲ್ಲಿರೋದು. ಚಿನ್ನು ನೋಡಿ, ಅವ್ನು ಸೈಕಲ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾನೆ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ನಮ್ಮ ಮನೆ ಒಳಗಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಮನೆ ಹೇಗಿದೆ ಅಂತ ನೋಡಿ. ನಮ್ಮದು ಪುಟ್ಟ ಮನೆ, ಹೋಮ್ ಸ್ವೀಟ್ ಹೋಮ್ ಥರನೇ ಇದೆ ನಮ್ಮದು. ತುಂಬ ಇಷ್ಟ ಆಯಿತು ಈ ಮನೆ ಅಂತ ಹೇಳಿ ಬಂದಿದ್ದು ಇಲ್ಲಿಗೆ. ಇಲ್ಲಿ ತುಂಬ ಬೆಳಕೆಲ್ಲ ಇದೆ, ಬಟ್ ಮಳೆ ಮೋಡ ಇರೋದ್ರಿಂದ ಸ್ವಲ್ಪ ಕತ್ಲೆ ಕತ್ಲೆ ಅಂತರ ಅನಿಸ್ತಿದೆ. ಸೊ ಲೈಟ್ ಆನ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದು TV ಯೂನಿಟ್. ತುಂಬ ಸಲ ನೋಡಿರ್ತೀರ ನನ್ನ ವೀಡಿಯೋಸಲ್ಲಿ, ಬಟ್ ನ್ಯೂ ವ್ಯೂವರ್ಸ್ಗೆ ಗೊತ್ತಿರಲ್ವಲ್ಲ. ಸೊ ಅದಕ್ಕೆ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಹಾಗೆ ನಾನು ತುಂಬ ಶೋ ಐಟಮ್ ಏನು ಇಟ್ಕೊಂಡಿಲ್ಲ. ಶೋ ಪೀಸ್ಗಳನ್ನ ಸ್ವಲ್ಪ ಅಷ್ಟೇ ಇಟ್ಕೊಂಡಿರೋದು. ಇದಿಷ್ಟೇ ಇಟ್ಕೊಂಡಿರೋದು ನೋಡಿ. ಹಾಗೆ ಇವರು ನಮ್ಮತ್ತೆ ಮಾವ, ಇವರು ನಮ್ಮ ಮಮ್ಮಿ ಅಪ್ಪಾಜಿ, ಮಧ್ಯ ಇರೋದು ನನ್ನ ಮಗ. ಹಾಗೆ ಇವ್ರು ಬಂದು ಸಂಜು ಅವರ ಅಜ್ಜಿ ತಾತ. ಹಾಗೆ ಇಲ್ಲಿ ನಮ್ಮ ಒಂದು ಫ್ಯಾಮಿಲಿ ಫೋಟೋನ ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿ ಏನು ಪ್ರೈಸ್ಗಳೆಲ್ಲ ನೋಡ್ತಿದ್ದೀರೋ ಅದು ಸಂಜುದು. ಅವರು ವಾಲಿಬಾಲ್ ಮತ್ತು ಕ್ರಿಕೆಟಲ್ಲಿ ಅವರ ಕಾಲೇಜ್ ಟೈಮಲ್ಲಿ ಆಡಬೇಕಾದ್ರೆ ಅವ್ರಿಗೆ ಪ್ರೈಸ್ ಬಂದಿರೋದು. ಹಾಗೆ ಇದು ಗೊತ್ತಲ್ಲ, ದೇವ್ರ ಮನೆ. ಹಾಗೆ ಇಲ್ಲಿ ನೋಡಿ, ನಾನು ಒಂದು ಬುದ್ಧದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಇದು ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇಲ್ಲೊಂದು ಫೋಟೋ ಹಾಕಿದ್ದೀವಿ ನೋಡಿ, ಸಂಜು ನಾನು. ಹಾಗೆ ಈ ಕಡೆ ಒಂದು ಫೋಟೋ ಹಾಕಿದ್ದೀನಿ. ಇಲ್ಲಿ ಚಿನ್ನು ಬರ್ತ್ಡೇ ಇದ್ದು, ಫಸ್ಟ್ ಬರ್ತ್ಡೇಲಿ ತೆಗೆದಂಥ ಫೋಟೋ ಇದು. ಫಸ್ಟ್ ಬರ್ತ್ಡೇದು. ನಾನು ತುಂಬ ಏನು ಐಟಮ್ ಎಲ್ಲ ಇಟ್ಕೊಂಡಿಲ್ಲ, ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ.
ಹಾಗೆ ಈ ಸೈಡ್ ಬಂದರೆ ಒಂದು ದಿವಾನ ಹಾಕಿದ್ದೀವಿ, ಹಾಗೆ ಒಂದು ಟಿಪಾಯಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸ್ಕ್ರೀನ್ ಇದೆ, ಚಿನ್ನು ಸ್ಟಡಿ ಟೇಬಲ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಇಲ್ಲೇ ಇಟ್ಕೊಳ್ಳೋದು, ಇಲ್ಲೇ ಹೋಮ್ವರ್ಕ್ ಮಾಡೋದವನು. ಸೊ ನಾನು ಸೋಫಾ ಎಲ್ಲ ತೊಗೊಂಡಿಲ್ಲ, ಬಿಕಾಸ್ ಸಂಜುಗೆ ಬೇರೆ ಕಡೆ ಜಾಬ್ ಆದಾಗೆಲ್ಲ ನಾವು ಮನೆ ಶಿಫ್ಟ್ ಮಾಡಬೇಕಿರುತ್ತಲ್ವ. ಸೊ ಐಟಮ್ ಎಲ್ಲ ಜಾಸ್ತಿ ಇದ್ದರೆ ಶಿಫ್ಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಏನು ಐಟಮ್ ಇಟ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡಿದ್ದೀನಿ. ತುಂಬ ಇಟ್ಕೊಂಡ್ರೆ ನಮಗೂ ಪ್ರಾಬ್ಲಮ್ ತಗೊಂಡೋಗ್ಬೇಕಾದ್ರೆ ಎಲ್ಲ. ಸೊ ಊರಲ್ಲೆಲ್ಲ ಇದೆಯಲ್ವಾ ಅತ್ತೆ ಮನೇಲೆಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ನಮ್ಮ ಸಂಬಂಧಿಕರೆಲ್ಲ ಮೈಸೂರು ಸೈಡೇ ಇರೋದು. ಸೊ ಇಲ್ಲಿಗೆ ಯಾರೂ ಜಾಸ್ತಿ ಬರೋದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಏನು ಇಟ್ಕೊಂಡಿಲ್ಲ. ಇದು ದೇವ್ರ ಮನೆ, ನೀವೆಲ್ಲ ನೋಡಿದ್ದೀರಾ, ಆದರೂ ಒಂದ್ಸಲ ತೋರಿಸ್ಬಿಡ್ತೀನಿ, ಯಾಕೆ ಅಲ್ವಾ. ಲೈಟ್ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಕಾಣಿಸಲ್ಲ. ನೋಡಿ, ಇದೇ ನಮ್ಮ ದೇವರ ಮನೆ. ತುಂಬ ಸಿಂಪಲ್ ಆಗಿದೆ. ಹಾಗೆ ನಾನು ತುಂಬ ವಿಗ್ರಹ ಆ ಥರದ್ದೆಲ್ಲ ಏನೂ ಇಟ್ಕೊಂಡಿಲ್ಲ, ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಕೃಷ್ಣನ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆನೆ ಪೂಜೆ ಎಲ್ಲ ಆಗಿದೆ. ತುಂಬ ಸಲ ನಾನು ಆ ದೇವ್ರ ಮನೆ ನೋಡಿರ್ತೀರ, ಹಬ್ಬಗಳಲ್ಲೆಲ್ಲ ತೋರಿಸಿರ್ತೀನಿ, ಪೂಜೆ ಮಾಡಬೇಕಾದ್ರೆಲ್ಲ ನೋಡಿರ್ತೀರ. ನನಗಿದು ತುಂಬಾ ಇಷ್ಟ. ಇದು ಏನೋ ಒಂಥರ ಫುಲ್ ಮನೆ ಲೈಟೆಲ್ಲ ಆಫ್ ಆದಾಗ ನೈಟ್ ಟೈಮ್ ಇದನ್ನು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಏನೋ ಒಂಥರ ಯುನೀಕಾಗಿ ಮಾಡಿದ್ದಾರೆ. ಏನೋ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿರೋ ಥರನೇ ಕಾಣಿಸುತ್ತೆ. ಫುಲ್ ನೈಟ್ ಲೈಟ್ ಆಫ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ನೋಡಿ ನಮ್ಮ ಕಿಚನ್. ಮಳೆ ಬರೋ ಥರ ಆಗಿದೆ, ಸೊ ಅದಕ್ಕೆ ಕತ್ಲೆ ಥರ ಕಾಣಿಸ್ತಿದೆ. ಸೊ ಲೈಟ್ ಹಾಕಿದ್ದೀನಿ. ತುಂಬ ಸಿಂಪಲಾಗೆ ಇಟ್ಕೊಂಡಿರೋದು ನಾನು, ತುಂಬ ಏನು ಎಲ್ಲ ಜಾಸ್ತಿ ಏನು ಇಟ್ಕೊಂಡಿಲ್ಲ. ಹಾಗೆ ನಾನು ಮಿಕ್ಸಿನ ಫ್ರಿಡ್ಜ್ ಮೇಲೆ ಇಟ್ಕೊಳ್ತೀನಿ. ಏನಾದರೂ ಮಿಕ್ಸಿಲಿ ರುಬ್ಬೋದೇನಾದ್ರು ಇದ್ದರೆ ತಗೊಂಡು ಕೆಲಸ ಆದಮೇಲೆ ಅಲ್ಲೇ ಇಟ್ಬಿಡ್ತೀನಿ. ಹಾಗೆ ಫ್ರಿಡ್ಜ್ನ ನಾನು ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ಕಿಚನಲ್ಲಿದ್ದರೆ ಆರಾಮ್ ಅನ್ಸುತ್ತಲ್ವ, ಬೇಗ ಏನಾದರೂ ತೊಗೊಳ್ಬೋದು, ಮಾಡ್ಬೋದು. ಅದಕ್ಕೆ ಹಾಗೆ ಮೇಲ್ ಕೂಡ ಈ ರೀತಿ ಇದೆ. ಮೇಲ್ಗಡೆ ಸ್ವಲ್ಪ ಬೇರೆ ಬೇರೆ ಪಾತ್ರೆಗಳೆಲ್ಲ ಇಟ್ಬಿಟ್ಟಿದ್ದೀನಿ, ಯೂಸ್ ಮಾಡ್ದಿರೋದನ್ನು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿರೋದು. ಫೈನಲಿ ಹೀಗಿದೆ. ಕಿಚನಿಂದ ಬಂದರೆ ಡೈರೆಕ್ಟ್ ಡೋರ್ ಕಾಣಿಸುತ್ತೆ, ಮೇನ್ ಡೋರು. ಹಾಗೆ ಇದು ಹಾಲ್. ಹಾಗೆ ಹೀಗೆ ಹೋದರೆ ಇದು ರೂಮ್. ನಮ್ಮದು ಸಿಂಗಲ್ BHK ಹೌಸ್. ನೋಡಿ, ಸಂಜು ವರ್ಕ್ ಮಾಡ್ತಿರ್ತಾರಲ್ಲ, ಸೊ ಅದಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ. ಅವ್ರ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಚಿನ್ನು ನೋಡಿ ಮಲಗಿಬಿಟ್ಟಿದ್ದಾನೆ. ಸ್ಕೂಲಿಂದ ಬಂದ, ಊಟ ಮಾಡ್ದ, ಆಟ ಆಡ್ದ, ಇವಾಗ ಮಲಗಿದ್ದಾನೆ. ಅವ್ನು ಮಲಗಿರೋದೇ ಸರಿ, ಇಲ್ಲಾಂದರೆ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲಾಂದಿದ್ರೆ ನಿಮ್ಗೆ ಇವಾಗ ಹಾಯ್ ಮಾಡ್ತಿದ್ದ. ನೋಡಿ, ಹಾಗೆ ಮೇಲೂ ಕೂಡ ಈ ಥರ ವಾರ್ಡ್ರೋಬ್ಸ್ ಇದೆ. ಎಷ್ಟೊಂದು ಥಿಂಗ್ಸ್ ಎಲ್ಲ ಇಟ್ಕೊಳ್ಬೋದು. ಹಾಗೆ ಇಲ್ಲೊಂದು ಯೋಗ ಮ್ಯಾಟ್ ಇಟ್ಕೊಂಡಿದ್ದೀನಿ. ಯೋಗ ಮಾಡ್ತಾನೇ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ. ಟ್ರೈಪಾಡ್ ಸಹ ಅಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಚಿನ್ನ ಚಾಟ್ ಇದೆ. ಹಾಗೆ ಇಲ್ಲಿ ಏನಿದೆ ಬನ್ನಿ ತೋರಿಸ್ತೀನಿ. ಇದು ಯುಟಿಲಿಟಿ ಏರಿಯಾ. ಸಮ್ಟೈಮ್ಸ್ ಇಲ್ಲಿ ಬಟ್ಟೆ ಎಲ್ಲ ಹಾಕ್ತೀನಿ, ಇಲ್ಲಾಂದರೆ ಟೆರೆಸ್ ಮೇಲೆ ಹಾಕ್ತೀನಿ. ಇವಾಗ ಇದು ಪ್ಲೇ ಹೋಮ್ ಆಗಿಬಿಟ್ಟಿದೆ ನಮ್ಮ ಚಿನ್ನದು. ಆಟ ಆಡೋಕ್ಕೆ ಎಲ್ಲ ಥಿಂಗ್ಸ್ ಎಲ್ಲ ಒಂದು ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾನೆ. ಟಾಯ್ಸ್ ಎಲ್ಲ ಬೇಕಾದಾಗ ಬಂದು ಆಟ ಆಡ್ತಾನೆ. ಇಲ್ಲಿಂದನೇ ನಮ್ಮ ಕಿಚನ್ ಕಾಣಿಸುತ್ತೆ. ಆವಾಗೆಲ್ಲ ಸಂಜು ಇಲ್ಲೇ ವರ್ಕ್ ಮಾಡ್ತಿದ್ರು.
ಆವಾಗ ನಾನು ಇದೇ ಕಿಚನ್ನಿಂದ ಇಲ್ಲಿಂದನೇ ಟೀ ಕೊಡೋದು, ತಿಂಡಿ ಕೊಡೋದು, ಊಟ ಕೊಡೋದು ಎಲ್ಲ ಇಲ್ಲಿಂದನೇ ಮಾಡ್ತಿದ್ದೆ. ಫ್ರೆಂಡ್ಸ್ ಏನು ಗೊತ್ತಾ, ಇದು ಯುಟಿಲಿಟಿ ಏರಿಯಾ ಮಾತ್ರ ಅಲ್ಲ, ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸಮ್ಟೈಮ್ಸ್ ಸಂಜು ನಾನು ಇಬ್ರು ಸಂಜೆ ಟೈಮ್ ಟೀ ಕುಡಿತಾ ಇಲ್ಲೇ ಟೈಮ್ ಪಾಸ್ ಮಾಡ್ತೀವಿ, ಅದು ಇದು ಮಾತಾಡ್ತಾ. ಇಲ್ಲೆಲ್ಲ ಔಟ್ಸೈಡ್ ಎಲ್ಲ ನೋಡ್ಬೋದಲ್ವಾ, ನೋಡಿ ಈ ರೀತಿ ಎಲ್ಲ ಹೊರಗಡೆ ನೋಡ್ಕೊಂಡು ಬರ್ಡ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ನೋಡ್ತಾ, ಹೂವುಗಳೆಲ್ಲ ಇದೆ ಅಲ್ವಾ, ಇಲ್ಲೆಲ್ಲ ಹೂವು ಎಲ್ಲ ಇದೆ ಅಲ್ಲ, ಸೊ ಅದನ್ನೆಲ್ಲ ನೋಡ್ತಾ ಏನೋ ಒಂದ್ ಸ್ವಲ್ಪ ಹೊರಗಡೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ದಂಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಇಲ್ಲೆಲ್ಲ ಏನು ಜಾಸ್ತಿ ಬಟ್ಟೆ ಎಲ್ಲ ಹಾಕಲ್ಲ, ಮಳೆ ಟೈಮಲ್ಲಿ ಮಾತ್ರ ನಾನು ಅಲ್ಲಿ ಹಾಕೋದು, ಅದು ಬಿಟ್ರೆ ಇವಾಗೆಲ್ಲ ಹಾಕಲ್ಲ. ಇವಾಗ ಚಿನ್ನದು ಪ್ಲೇ ಹೋಮ್ ಅಂತ ಪ್ಲೇ ರೂಮ್ ಆಗ್ಬಿಟ್ಟಿದೆ ಇದು. ಅವನ ಟಾಯ್ಸ್ ಎಲ್ಲ ಇಟ್ಕೊಂಡಿದ್ದಾನೆ ಇಲ್ಲಿ. ಹಾಗೆ ಸಂಜು ವರ್ಕ್ ಫ್ರಮ್ ಹೋಮ್ ಅಲ್ವಾ ಅವ್ರಿಗೆ, ಸೊ ಅವರು ವರ್ಕ್ ಮಾಡಬೇಕಿದ್ರೆ ಇಲ್ಲೇ ಕುತ್ಕೊಂಡು ವರ್ಕ್ ಮಾಡ್ತಿದ್ರು. ಅವಾಗೆಲ್ಲ ಲ್ಯಾಪ್ಟಾಪ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ರು. ನಾನು ಇದೇ ಕಿಟಕಿಯಿಂದ, ನಮ್ಮ ಕಿಚನ್ ವಿಂಡೋ ಇದೆಯಲ್ಲ ಕಿಟಕಿ, ಇಲ್ಲಿಂದಾನೆ ಸಂಜುಗೆ ಟೀ ಕೊಡೋದು, ತಿಂಡಿ ಕೊಡೋದು, ಊಟ ಕೊಡೋದು ಎಲ್ಲ ಇಲ್ಲೇ. ಹಾಗೆ ನಾನು ಸಹ ಇಲ್ಲೇ ಅಡುಗೆ ಮಾಡ್ತಾ ಸಂಜು ಜೊತೆ ಮಾತಾಡ್ತಾ ಅಡುಗೆ ಕೆಲಸ ಎಲ್ಲ ಮಾಡ್ತಿದ್ದೆ. ಸಂಜು ಇಲ್ಲೇ ವರ್ಕ್ ಮಾಡ್ತಿದ್ರು. ಏನೋ ಒಂಥರ ಚೆನ್ನಾಗಿತ್ತು. ಇಲ್ಲೇನಕ್ಕೆ ವರ್ಕ್ ಮಾಡ್ತಿದ್ರು ಅಂತ ಅಂದ್ರೆ, ಒಳಗಡೆ ಅವ್ರಿಗೆ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ನಮ್ದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಅಷ್ಟಾಗಿ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೆ ಇಲ್ಲೇ ಈ ಯುಟಿಲಿಟಿ ಏರಿಯಾನೇ ನಮಗೆ ಎಲ್ಲ, ಚಿನ್ನುಗೆ ಪ್ಲೇ ಹೋಮು, ಸಂಜುಗೆ ಆಫೀಸು, ನನಗೆ ಯುಟಿಲಿಟಿ ಏರಿಯಾ. ಹಾಗೆ ಸಂಜೆ ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನಂಗೆ ಇಷ್ಟ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇವಾಗ ಇಲ್ಲೇನಕ್ಕೆ ವರ್ಕ್ ಮಾಡ್ತಿದ್ರೆ ರೂಮಲ್ಲಿ, ಇವಾಗ ನೆಟ್ವರ್ಕ್ ಸಿಗುತ್ತಾ ಅಂತ ಕೇಳ್ಬೋದು. ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇವಾಗ ವೈಫೈ ಕನೆಕ್ಷನ್ ಕೊಡ್ಸ್ಕೊಂಡಿದ್ದಾರೆ ಇಲ್ಲಿ, ಇಂಟರ್ನೆಟ್. ಸೊ ಅದರಿಂದಾಗಿ ಇವಾಗ ಒಳಗಡೆನೆ ಆರಾಮಾಗಿ ವರ್ಕ್ ಮಾಡ್ಬೋದು. ಇಲ್ಲೇ ವರ್ಕ್ ಮಾಡ್ತಿರ್ತಾರೆ. ಇದು ನಮ್ಮ ಬೆಡ್ರೂಮ್. ಹಾಗೆ ಇಲ್ಲಿಂದ ಬಂದರೆ ನೋಡಿ, ನಾನು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಹಾಗೆ ತುಂಬ ಜನ ಕೇಳ್ತಿದ್ರಿ, ನಾನೊಂದು ಗಾರ್ಡನ್ದು ಫೋಟೋ ಹಾಕ್ದಾಗ, ಗಾರ್ಡನ್ದು ವಿಡಿಯೋ ಹಾಕ್ದಾಗ, ಯಾವುದು ನಿಮ್ಮದೇನ ಗಾರ್ಡನ್ ಅಂತೆಲ್ಲ. ಅದು ನಮ್ಮ ಗಾರ್ಡನ್ ಅಲ್ಲ. ನಂಗೆ ತುಂಬ ಬೇಜಾರಾದಾಗ ನಾನು ಇಲ್ಲಿ ನೋಡೋಂಥ ಗಾರ್ಡನ್ ಇದು. ಒಂದು ನಿಮಿಷ ತೋರಿಸ್ತೀನಿ ನಾನು ಯಾವ ಗಾರ್ಡನ್ ನೋಡ್ತೀನಿ. ನನ್ನ ವಿಂಡೋ ಓಪನ್ ಮಾಡ್ತಿದ್ದಂಗೆ ನನಗೆ ಇದು ಈ ಥರ ಕಾಣಿಸುತ್ತೆ. ಮಳೆ ಬರಬೇಕಿದ್ರೆ, ತುಂಬ ಬೇಜಾರಾದಾಗೆಲ್ಲ ಇಲ್ಲೂ ನೋಡ್ತಿರ್ತೀನಿ. ಬರ್ಡ್ಸ್ ಎಲ್ಲ ತುಂಬ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಅದಕ್ಕೆ ನನಗೆ ಇಲ್ಲಿ ಇಷ್ಟ. ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಬೇಜಾರಾದಾಗೆಲ್ಲ ಇಲ್ಲಿ ನೋಡ್ತಾ ಇರ್ತೀನಿ. ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಅಲ್ಲಿ ರೋಡಲ್ಲಿ, ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಫುಲ್ ಗ್ರೀನ್ ಇದೆ ಅಲ್ವಾ, ಸೊ ಕಣ್ಣಿಗೂ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ. ಸೊ ಅದಕ್ಕೆ ನೋಡೋದು ಈ ಪ್ಲೇಸು. ಹಾಗೆ ಇದು ಬಾತ್ರೂಮ್. ಇಷ್ಟೇ ನಮ್ಮ ಪುಟ್ಟ ಮನೆ, ಹೋಮ್, ಸ್ವೀಟ್ ಹೋಮ್. ನಮ್ಮ ಸ್ವೀಟ್ ಹೋಮ್ ಇಷ್ಟೇ. 1 BHK ಹೌಸ್ ಅಲ್ವಾ, ಸಾಕು ನಮ್ಮ 3 ಜನಕ್ಕೆ ಇಷ್ಟು ಬೇಕಾದಷ್ಟು. ನಮಗೆ ತುಂಬ ದೊಡ್ಡ ಮನೆ ಮಾಡಿಕೊಂಡ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಈಗ ತುಂಬಾ ಕೆಲಸ ಇರುತ್ತೆ. ಮನೆ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿರುತ್ತೋ ಅಷ್ಟು ಕೆಲಸ ಕಡಿಮೆ ಇರುತ್ತೆ, ಬೇಗ ಬೇಗ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ, ಹೋಮ್ ಟೂರ್ ಮಾಡಿ ಮಾಡಿ ಅಂತಿದ್ರಿ, ಫೈನಲಿ ಮಾಡಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆಯ್ತಾ ನಮ್ಮ ಮನೆ? ಹೋಮ್ ಟೂರ್ ಮಾಡಿ ಮಾಡಿ ಅಂತ ಹೇಳ್ತಾನೆ ಇದ್ರಿ. ಸಾರಿ, ನಾನು ತುಂಬ ಲೇಟ್ ಮಾಡಿಬಿಟ್ಟೆ. ತುಂಬ ಜನ ಅನ್ಕೊಳ್ತಿದ್ರು, ಇಷ್ಟು ಪುಟ್ಟ ಮನೆ ತೋರ್ಸಕ್ಕೆ ಇಷ್ಟೊಂದು ದಿನ ಮಾಡಿದ್ರ ಅಂತ. ಆದರೆ ನನಗೆ ಮಾಡಬೇಕು ಅಂತ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಬೇರೆ ವಿಡಿಯೋಸ್ ಸಡನ್ನಾಗಿ ನಾವೆಲ್ಲಾದರೂ ಹೊರಗಡೆ ಹೊರಡ್ತಿದ್ವಿ, ಅದ್ರದ್ದು ನಾನು ವಿಡಿಯೋ ಮಾಡ್ತಿದ್ದೆ, ಅದನ್ನ ಎಡಿಟ್ ಮಾಡಿ ಹಾಕೋದು, ಇದೇ ಥರ ಆಗ್ತಿತ್ತು. ಇಲ್ಲಾಂದ್ರೆ ಊರಿಗೆ ಹೊರಟೋಗ್ತಿದೆ, ಹಬ್ಬಗಳು ಬರ್ತಿತ್ತು. ಇದೇ ಥರ ಆಗಿ ಹೋಮ್ ಟೂರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು.
ಫೈನಲಿ ಇವತ್ತು ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಹೇಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.